ಸ್ನೇಹಿತರೆ, ಅಕ್ಟೋಬರ್ 16 ಗುರುವಾರ ಸಂಜೆ 3 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಒಂದಕ್ಕಿಂತ ಒಂದು ವಿಷಯ ವಿಶೇಷವಾಗಿತ್ತು. ಸಭಾ ಕಂಪನದ ಭಯವನ್ನು ಹೋಗಲಾಡಿಸಿಕೊಳ್ಳಿ, ಬೇರೆ ಭಯವನ್ನು ಒದ್ದೋಡಿಸಿ ಅಂತ. ಆಮೇಲೆ ನಿರಂತರ ರೋಗಿಯಂತಿರಬೇಡಿ ಎನ್ನುವುದು 2ನೇ ವಿಷಯ. 3ನೇ ವಿಷಯ, ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ. ದಿಸ್ ಈಸ್ ಒನ್ ಆಫ್ ಮೈ ಫೇವರೆಟ್ ಟಾಪಿಕ್ ಬಿಕಾಸ್ I have understood mindset is very, very important. So you have to set your mind in a positive way, in a proper way, in the being in the present ಅಂತ ಹೇಳ್ತಾ ಬಂದಿದ್ದೀನಿ. ನಮ್ಮ ವಿಜಯಪುರದ ನೇತ್ರಾವತಿ ಏನು ಹೇಳ್ತಾರೆ ಕೇಳೋಣ. ಹಾಗೆ ನಮ್ಮ ಇನ್ನೊಬ್ರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸಮ್ಮ ಅಂತ ಹೇಳ್ತಾ ಇದ್ದೀನಿ. ಎಸ್, ಓ ಟು ನೇತ್ರಾವತಿ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ. ಯಾಕಂದ್ರೆ ಸಭಾ ಕಂಪನದ ಭಯ ಹೋಗಲಾಡಿಸಿಕೊಳ್ಳಿ, ಬೇರೆ ಭಯಗಳನ್ನು ಒದ್ದೋಡಿಸಿ ಅಂತ ಹೇಳಿ. ಅಂದ್ರ ಬರೇ ನಮ್ದು ಏನಿರ್ತದ, ಭಯ ಭಯ ಅನ್ನೋದು ಇರ್ತೈತಿ. ಭಯ ಹೆಂಗ್ ಹೋಗಲಾಡಿಸ್ಕೋಬೇಕು ಮತ್ತೆ ಅದರಿಂದ ಹೆಂಗ್ ಹೊರಗ್ ಬರ್ಬೇಕು ಅನ್ನೋದು ಅನಂತ ಕೃಷ್ಣ ಮೋಹನ್ ಸರ್ ಅವ್ರು ಈ ವಿಷಯದ ಕುರಿತು ಏನ್ ಹೇಳ್ತಾರ ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ನಮಸ್ಕಾರ. ಇದೆ ಇವತ್ತು ಕೊಟ್ಟಿರೋ 3 ಸಬ್ಜೆಕ್ಟ್, 3 ವಿಷಯಗಳು ಕೂಡ ಬಹಳ ವ್ಯಕ್ತಿತ್ವ ಪರಿವರ್ತನೆ ಕೂಡಿರುವಂತ ವಿಷಯಗಳು ಮೇಡಮ್. ಕಂಪನ ಭಯ ಆಗೋದು, ಅದು ಸ್ಟೇಜ್ ಮೇಲೆ ನಿಲ್ಕೊಂಡು ಮಾತಾಡ್ಬೇಕಾದ್ರೆ ಅದು ಭಯ ಆಗ್ತಾ ಇರ್ತೈತಿ. ಅದನ್ನ ನಾವು ಯಾವ ರೀತಿ ನಾವು ಹೊರಗೆ ಬಂದು ಅದನ್ನ ಮಾತಾಡ್ಬೋದು ಅನ್ನೋದನ್ನ ಒಂದು ಅರ್ಥೈಸುವಂತ ಒಂದು ಇದು. ಸೊ ಅದಾದ್ಮೇಲೆ ಆ ನಿರಂತರ ರೋಗಿ ಆಗಿರ್ಬೇಡಿ. ಸೊ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಮಂದಿ ನಾವು ಅವ್ರು ನೋಡಿದ ಕೂಡಲೇ ಅವ್ರ ಫೇಸ್ ಅಲ್ಲೇ ಯಾವ್ದೋ ಏನೋ ಕಳ್ಕೊಂಡಂಗೆ, ಯಾವ್ದೋ ಒಂದು ಇದು ಮಾಡ್ದಂಗೆ ಆ ರೀತಿ ಕಾಣ್ತಾ ಇರ್ತಾರ. ಆ ಇವಾಗ ನಿಮ್ಮ ಮಕ ನೋಡಿದ್ರೆ ಎಷ್ಟು ಆನಂದ ಆಗ್ತದೆ ಅಂದ್ರೆ, ನಿಮ್ ಹತ್ರ ನೋಡ್ತಿದ್ರೆ ನಮ್ಗೆ ನಗು ಬರುತ್ತೆ, ಆನಂದ ಆಗ್ತೈತಿ. ಸೊ ಈ ರೀತಿ ಇರುವಂತವ್ರನ್ನ ಜೊತೆ ನಾವು ಒಡನಾಟ ಇದ್ರೆ ಕೂಡ ನಮಗೂ ಇರುತ್ತೆ. ಸೊ ನಾವು ಸಂತೋಷವಾಗಿದ್ದು 4 ಮಂದಿ ನಾವು ಸಂತೋಷ ಹಂಚಬೇಕು. ಯದ್ಭವಂ ತದ್ಭವತಿ. ಸೊ ನಾವು ಹೆಂಗ್ ಇರ್ತೀವೋ ನಮ್ ಮುಂದೆ ಇರೋರು ಕೂಡ ಹಂಗೆ ಕಾಣ್ತಾ ಇರ್ತಾರೆ. ಅಂತ ಆನಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನೇ ಇವಾಗ ನಮ್ ಸಾರ್ ಹೇಳ್ದಂಗೆ ಏನೇ ಹೋದ್ರು ಏನೇ ಬಂದ್ರು ಕೂಡ ನಿನ್ನಲ್ಲಿರೋ ಸ್ಥಿತಿ, ಮನಸ್ಥಿತಿ, ನಿನ್ನಲ್ಲಿರೋ ಆನಂದ, ನಿನ್ನ ಸಂತೋಷ, ನಿನ್ನ ಮಾನಸಿಕ ಸ್ಥಿತಿ ಯಾವಾಗ್ಲೂ ಸ್ಟೇಬಲ್ ಆಗಿರ್ಬೇಕು ಅನ್ನೋದನ್ನ ಎಷ್ಟು ವಿವರಣೆ ತೋರಿಸುತ್ತದೆ. ನಿರಂತರ ರೋಗಿ ಆಗಿರ್ಬೇಡ ಅಂತ ಹೇಳೋದು, ಆಮೇಲೆ ಮನಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿ, ಇವನ್ನೆಲ್ಲ ಅಳವಡಿಸ್ಕೊಳ್ಬೇಕಂದ್ರೆ ಇಂಥ ಒಂದು ಸತ್ಸಂಗ ಆಗಿರ್ಬೋದು, ಅಥವಾ ನಾವು ಧ್ಯಾನ ಮಾಡೋದು, ಒಳ್ಳೆ ಕೃತಿಗಳು ಓದೋದು, ಒಳ್ಳೆ ಸ್ನೇಹಿತರ ಜೊತೆ ಒಡನಾಟ ಇರೋದು, ಎಲ್ಲವನ್ನು ಬೆಳೆಸ್ಕೊಂಡಾಗ ಇಂಥ ವ್ಯಕ್ತಿತ್ವ ಪರಿವರ್ತನೆ ಆಗೋಕ್ಕೆ ಚಾನ್ಸಸ್ ಇದೆ. ಅದ್ರ ಜೊತೆಗೆ ನಮ್ ಜಯಪ್ರಕಾಶ್ ನಾಗ್ತೇಳಿ ಅವ್ರ ಸಾರು ಇದು ವೀಕ್ಲಿ ಒಂದೊಂದು ನಮ್ಗೆ ಪರಿಚಯಿಸ್ತಾರೆ. ಅವಾಗ ನಮ್ಮಲ್ಲೇ ನಮ್ಗೆ ಅಪ್ಡೇಟ್ ಆಗ್ತಾ ಇರ್ತೀವಿ. ಸೊ ಅವರು ಎಲ್ಲೋ ಒಂದು ನಮ್ಮಲ್ಲಿ ಒಂದು ನಮ್ಮ ಮೈಂಡಲ್ಲಿ ಆಗ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವ್ ಇಲ್ಲೆಲ್ಲೋ ತೊಳಗ್ತಾ ಇದೀವಲ್ಲ, ಅದನ್ನ ಸರಿ ಮಾಡ್ಕೋಬೇಕಂತ ಅವ್ರು ಸರಿ ಮಾಡ್ತಾನೆ ಇರ್ತಾರೆ, ನಾವು ಸರಿ ಆಗ್ತಾನೆ ಇರ್ತೀವಿ. ಸೊ ಈ ಈ ವಿಷಯ, ಈ 3 ವಿಷಯ ನನಗೆ ಬಹಳ ಸಂತೋಷ ಆಗಿದೆ ಮೇಡಮ್. ಇಂಥವನ್ನ ರಿಮೈಂಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ನಮ್ಮ ಜೀವನದಲ್ಲಿ ಬೆಳಕಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಪ್ರತಿಯೊಂದು ನಿರಂತರ ರೋಗಿ ಅಂತಿರಬೇಡಿ, ಈ ವಾಕ್ಯಗಳು ಓದಿದ್ರೆ ಒಂದ್ ರೀತಿ ಖುಷಿ ಅನಿಸ್ತದ. ಯಾಕಂದ್ರೆ ಈ ವಿಚಾರಗಳು ಬಂದ ಬಳಕೆ ನಾವ್ ಇನ್ನ ತಿಳ್ಕೊಬೇಕು, ಅಭ್ಯಾಸ ಮಾಡ್ಬೇಕು. ಮತ್ತೀಗೆಲ್ಲ ನಾವು ಮಾತಾಡ್ತಿರ್ತೀವಿ, ಏನಾರ ಹೆಚ್ಚು ಇನ್ನೊಂದ್ಸಲ ಇನ್ನು ಹೆಚ್ಚು ಹೆಚ್ಚು ಕಲಿಬೇಕು, ಓದ್ಬೇಕಿದ್ರ ಬಗ್ಗೆ ಅಂತೇಳಿ ಒಂದ್ ರೀತಿ ಕುತೂಹಲ ಉಂಟಾಗ್ತದ. ಮತ್ ಸರ್ ಅವ್ರ ಪುಸ್ತಕಗಳು ಅಂದ್ರೆ ಪ್ರತಿಯೊಂದು ಪುಸ್ತಕ ವಿಭಿನ್ನ. ಯಾಕಂದ್ರೆ ಅದು ಓದ್ತಾ ಇದ್ರೆ ಇನ್ನ ಓದ್ಬೇಕು ಅನಿಸ್ತಿರ್ತ. ಅದ್ರಿಂದ ಸಾಕಷ್ಟು ಸಂದೇಶಗಳನ್ನು ತಗೊಂಡಿದ್ದೇವು. ಮತ್ತೆ ವಿಡಿಯೋ ಮುಖಾಂತರ ಸರ್ ಅವರು ಸಾಕಷ್ಟು ವಿಡಿಯೋಗಳು ಇದಾವೆ, ಅದರದಿಂದ ಸಾಕಷ್ಟು ಸಂದೇಶಗಳನ್ನು ತಗೊಂಡಿದ್ದೆವು. ಮತ್ತೆ ಈಗ ಪ್ರತಿ ಗುರುವಾರ ಚರ್ಚೆ ಮಾಡ್ತಿರ್ತೀವಲ್ಲ 3 ವಿಷಯಗಳ ಕುರಿತು, ಅದ್ರೊಳಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಇಂಪ್ರೂವ್ ಮಾಡ್ಕೋತೀವಿ, ವಿಚಾರಧಾರೆಗಳ ಬಗ್ಗೆ ಪ್ರತಿಯೊಂದು. ಯಾಕಂದ್ರೆ ನಮ್ಗ ಅದು ಇದನ್ನೇ ಗೊತ್ತಿರುದಿಲ್ಲ. ಈಗ ಸಭಾ ಕಂಪನದ ಭಯ ಹೋಗಲಾಡಿಸಿಕೊಳ್ಳಿ ಅಂದಕ್ಕ ನಾವ್ ಏನ್ ನಮ್ಗ ಆಕ್ಚುಲಿ ಮೊದಲೇನು ಈ ಕೋರ್ಸಿಗೆ ಬರೋಕ್ಕಿಂತ ಮುಂಚೆ ನಮ್ಗ ಸಭೆ ಸಮಾರಂಭ ಬಹಳಷ್ಟು ಜನರ ಗುಂಪು ನೋಡಿದ್ರೆ ಭಯ ಆಗ್ತಿತ್ತು. ಇವಾಗ ಏನಾಗ್ತದ, ಅದು ಎಲ್ಲ ಭಯ ಯಾಕೆ ಬರ್ತದ ಅಂದ್ರ ಆತ್ಮವಿಶ್ವಾಸದ ಕೊರತೆಯಿಂದ ಅಂತೇಳಿ ಸ್ಪಷ್ಟವಾಗಿ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಸರ್ ಅವ್ರ ಕ್ಲಾಸಿಗೆ ಸೇರ್ಕೊಂಡ್ ಬಳಕ ಮತ್ತ ಅಭ್ಯಾಸದ ಕೊರತೆ,
ಯಾಕಂದ್ರೆ ಜನರ ಜೊತೆ ಹೆಂಗ್ ಕಮ್ಯುನಿಕೇಶನ್ ಮಾಡ್ಬೇಕನ್ನೋದು ಸ್ಕಿಲ್ ಗೊತ್ತಾಗಲಾರ ಬಟ್ ಯಾಕೆ ನಮ್ಗೆ ಆ ರೀತಿ ಭಯ ಕಾಡ್ತದ. ಮತ್ತೆ ಜನರ ಅಭಿಪ್ರಾಯ ಬಗ್ಗೆ ಭೀತಿ, ಯಾಕಂದ್ರೆ ನಮ್ದು ಆತ್ಮವಿಶ್ವಾಸ ಯಾವಾಗ ಕೊರತೆ ಇರ್ತದ ಅವಾಗ ನಮ್ಗೆ ಸಕಾರಾತ್ಮಕ ಇರುದಿಲ್ಲ, ಬರೀ ನಕಾರಾತ್ಮಕ ಇರುವುದರಿಂದ ಮನುಷ್ಯಾಗ ಭೀತಿ ಭಯ ಚಾಲು ಆಗ್ತದ. ಹಂಗ ಅಂದ್ರೆ ಸರ್ ಅಂದ್ರ ಯಾವುದೇ ಅಲ್ಲಿ ಒಂದ್ ಇದೆಲ್ಲ ಮೇಂಟೈನ್ ಮಾಡ್ಬೇಕಂದ್ರ ಸತತವಾದ ಒಂದು ಸಕಾರಾತ್ಮಕ ಚಿಂತನೆ ಇರಬೇಕು. ಚಿಂತನೆ ಅಂದ್ರ ನಡೆಯುವಂದ್ರ ಈಗ ನಾವು ಮನೆಯೊಳಗೆ ಮಾಡಕ್ ಆಗುದಿಲ್ಲ, ಅಂದ್ರೆ ಕೆಲವೊಂದು ವಿಷಯಗಳು ಫ್ಯಾಮಿಲಿಯಲ್ಲಿ ಮಾತಾಡ್ಕೊಂಡು ಇರಬಹುದು. ಆದ್ರೆ ಈಗ ನಾವು ಹೊರಗಡೆ ಹೋಗಿ ಹೆಂಗ್ ಮಾತಾಡ್ಬೇಕು, ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಇಲ್ಲಿ ಪ್ರತಿ ಗುರುವಾರ ನಾವು ಮಾಡ್ತಾ ಇರ್ತೀವಿ. ಇದರಿಂದ ಸಾಕಷ್ಟು ನಮ್ಮಲ್ಲಿ ಡೆವಲಪ್ ಆಗ್ತಿರ್ತಾವ ಸ್ಕಿಲ್ಸ್, ಕಮ್ಯುನಿಕೇಶನ್, ಜನರ ಜೊತೆ ಹೆಂಗ್ ಮಾತಾಡ್ಬೇಕು. ಮತ್ತೆ ಜನರು ಏನೇ ಅಂದ್ರೂ ಒಂದ್ ಸ್ವಲ್ಪ ಬೇಜಾರಂಗಂಗೂ ಮಾತಾಡ್ತಿರ್ತಾರ ಜನ. ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ನಮ್ಮ ಸ್ಮೈಲ್ ಮುಖಾಂತರ, ಯಾಕಂದ್ರೆ ನಮಗ್ ಬೇಜಾರಾದ್ರೂ ನಾವು ತೋರ್ಸ್ಕೊಳ್ಳಾರ್ದಂಗೆ ಹೆಂಗ್ ಹೋಗ್ಬೇಕು ಅಂದ್ರೆ ಪ್ರತಿಯೊಂದು ಇಲ್ಲಿ ಕಲಿತಾ ಇರ್ತಿರ್ತೀವಿ. ಯಾಕಂದ್ರೆ ಸಾಕಷ್ಟು ಮಾತುಗಳನ್ನು ಬೇರೆಯವರಿಗೆ ನೋವು ಮಾಡ್ತಾವ. ಆ ತರ ಸಮಾಜದ ಜೊತೆ ಇದ್ದಾಕ್ರೆ ಎಲ್ಲಾ ಪ್ರತಿಯೊಂದು ಮಾತುಗಳು ನಮಗ್ ಖುಷಿ ಕೊಡಲ್ಲ, ಕೆಲವೊಂದು ಮಾತುಗಳು ನಮಗ್ ಭಯನೂ ಕೊಡ್ತಿರ್ತಾವ. ಅದೆಲ್ಲಾ ಮೇಂಟೈನ್ ಮಾಡುವಂತ ಸ್ಕಿಲ್ಸ್ ಡೆವಲಪಿಂಗ್ ಎಲ್ಲಿ ಕಲಿಯೋದ ಅಂದ್ರೆ ಈ ಸರ್ ಅವ್ರ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ ಅಂತ ಹೇಳಕ್ ನಂಗೆ ತುಂಬಾ ಖುಷಿ ಅನಿಸ್ತದ. ಮತ್ತ ಕೆಲವೊಂದು ಅಂದ್ರ ಈಗ ನಾವು ಅಭ್ಯಾಸ ಶ್ರೇಷ್ಠ ಒಂದು ಆಯುಧ ಇದ್ದಂಗ. ಒಂದು ಯಾವುದೇ ಅಲ್ಲಿ ಈಗ ಸತತವಾದ ಯಾವುದೇ ಒಂದು ಅಭ್ಯಾಸ ಮಾಡುವುದರಿಂದ ಅದೊಂದು ಆಯುಧ ರೀತಿಯಲ್ಲಿ ನಮ್ಗೆ ಉಪಯೋಗಕ್ಕೆ ಬರ್ತಿರ್ತದ. ಹೆಂಗೆ ಸರ್ ಅವ್ರ ಕ್ಲಾಸಿಗೆ ನಾವು ಪ್ರತಿ ಗುರುವಾರ ಈಗ ಜಾಯಿನ್ ಆಗ್ತೀವಿ, ಪ್ರತಿಯೊಂದು ವಿಚಾರಗಳ ಬಗ್ಗೆ ಇಲ್ಲಿ ತಿಳ್ಕೊತೀವಿ. ಹೆಚ್ಚು ತಿಳ್ಕೊಳ್ಳೋದ್ರಿಂದ ನಮ್ ಜ್ಞಾನ ವೃದ್ಧಿ ಆಗ್ತಾ ಇರ್ತದ. ಮತ್ತ ಈಗ ಪ್ರತಿಯೊಂದು ನಿರಂತರ ರೋಗಿ ಅಂತಿರಬೇಡಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ ನಮ್ಗೆ ರೋಗಿ ಅಂತಿರಬೇಡಿ ಅಂದ್ರೆ ಜನರು ಏನೋ ಒಂದು ಕ್ಷುಲ್ಲಕ ಅಂದ್ರೆ ಒಂದು ಕಾರಣಕ್ಕೂ ನಮ್ ಒಂದು ಕೆಮ್ಮ ನೆಗಡಿ ಅಂತ ಕಾಮನ್ ಒಂದ್ ಸ್ವಲ್ಪ ಇದು ಬಂದ್ರು ಬರೇ ಅದೇ ಆಗ್ಯದೇನು ಅಂದವ್ರಂಗ್ ಹಚ್ಕೊಂಡ್ ಹದ್ಕೊಂಡ್ ಮುಕೊಂಡ್ ಬಿಟ್ಟಿರ್ತಾರೆ ಎಷ್ಟೋ 8 ದಿನದ ಗಟ್ಲೆ. ಇಲ್ಲ ನನಗೆ ಕಪ್ಪ ಗಟ್ಟಿದೆ ಅದು ಗಟ್ಟಿದೆ ಅಂತ ಹೇಳಿ. ಯಾಕಂದ್ರ ಮನಸ್ಸಿಗೆ ಅಷ್ಟು ದುರ್ಬಲ ಮಾಡ್ಕೊಂಡ್ ಬಿಟ್ಟಿರ್ತಾರ. ಯಾಕಂದ್ರ ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂದ್ರ ಮನಸ್ಸಿಗೆ ಇದಕ್ಕದಕ್ಕೆ ಎಷ್ಟು ಚಂದ ರಿಲೇಟೆಡ್ ಆಗಂಗ್ ಕೊಟ್ಟಿರ್ತಾರ ನೋಡು ಸರ್. ಪ್ರತಿಯೊಂದು 3 ವಿಷಯಗಳು ಒಂದಕ್ಕೊಂದು ಲಿಂಕ್ ಇರ್ತಾವ. ಯಾಕಂದ್ರ ಮೊದಲ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು, ಅವಾಗ ರೋಗ ತಾನಾಗಿ ಓಡಿ ಹೋಗ್ತದ. ಆಗ ಮನಸ್ಥಿತಿ ನಾವ್ ಹೆಂಗ್ ಚೇಂಜ್ ಮಾಡ್ಕೋತೇವಲ್ಲ, ಆ ಪರಿಸ್ಥಿತಿ ಸ್ಟ್ಯಾಂಡ್ ಆಗಿ ನಾವ್ ಎಂತ ಪರಿಸ್ಥಿತಿ ಇದ್ರು ನಮ್ಗೆ ಅನುಕೂಲಕರ ಮಾಡ್ಕೋಬಹುದಲ್ಲ ಅಂತ ಹೇಳಿ ಪ್ರತಿಯೊಂದು ವಿಚಾರಗಳನ್ನು ಬಾಳ ಚೆನ್ನಾಗಿ ಇಲ್ಲಿ ನಮ್ದು ಆತ್ಮವಿಶ್ವಾಸ ಹೆಚ್ಚು ಮಾಡುವಂತ ವೇದಿಕೆ ಇದು ಅಂತ ಹೇಳಕ್ ಇಷ್ಟಪಡ್ತ. ಧನ್ಯವಾದಗಳು ಸರ್. ಇದೇ ಕುರಿತು ಸಂತೋಷ್ ಶೆಟ್ಟಿ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಸಭಾ ಕಂಪನದಿಂದ ಹೊರಬಂದು ಆ ಭಯವನ್ನ ಒದ್ದೊಡಿಸಿ ಅನ್ನುವಂತ ವಿಚಾರ ತುಂಬಾ ಇಷ್ಟ ಆಯ್ತು. ಸಭಾ ಕಂಪನ ಅನ್ನುವಂಥದ್ದು ಸಾಮಾನ್ಯವಾಗಿ ಅದೇ ಈ ಕ್ಲಾಸ್ ಬಂದಾಗ ನನ್ಗೆ ಗೊತ್ತಾಯ್ತು. ಅಂದ್ರೆ ಈ ಒಟ್ಟಾರೆ ಎಲ್ಲ ಭಯದಲ್ಲೂ ಹೆಚ್ಚು ಭಯ ಪಡುವಂತ ಜನರು ಹೆಚ್ಚು ಅಂಜಿಕೆ ಇರುವಂತ ಒಂದು ಕಲೆ ಇದ್ರೆ ಅದೊಂದು ಸಭಾ ಕಂಪನ ಅಂತೇಳಿ. ಹಾಗೆ ಈ ಸಭಾ ಕಂಪನ ಇರುವಾಗ ನಾವು ಹೇಗೆ ಅದನ್ನ ಹೋಗಲಾಡಿಸ್ಬೇಕು, ಮತ್ತೆ ಅದಕ್ಕೆ ಏನೆಲ್ಲ ಪರಿಹಾರ ಇದೆ ಅನ್ನುವಂಥದ್ದನ್ನ ನಾವೇ ನಾವು ಕೇಳ್ಪಡ್ತೀವಿ. ಆದ್ರೆ ನಮ್ಗೆ ಅದನ್ನ ಹೋಗ್ಲಾಡಿಸ್ಬೇಕಾದ್ರೆ ನಾವು ಈ ತರ ತರಬೇತಿಗಳಲ್ಲಿ ಬಂದು ತಪ್ಪು ಮಾಡ್ತಾ ಅದನ್ನ ಮತ್ತೆ ತಿದ್ಕೊಳ್ತಾ ಹೀಗೆ ನಾವು ನಿರಂತರವಾಗಿ ನಾವು ಭಾಗವಹಿಸ್ತಾ ನಾವು ನಮ್ಮ ಕಲಿಕೆಯ ಒಂದು ಭಾಗವಾಗಿ ನಮ್ಮನ್ನ ಈಗಿರುವ ಪರಿಸ್ಥಿತಿಯಿಂದ ಮುಂದಕ್ಕೆ ಹಾಗೆ ಸುಧಾರಿಸಿಕೊಂಡು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅದು ಸಹಾಯಕ ಆಗ್ತದೆ. ಅದು ಒಟ್ಟಿಗೆ ಪುಸ್ತಕಗಳನ್ನ ಓದ್ತಾ ಅದರ ಒಳಗಿರುವ ಕೆಲವೊಂದು ಅಂಶಗಳನ್ನ ನಾವು ಅದನ್ನ ಪ್ರಾಯೋಗಿಕವಾಗಿ ಬಳಸ್ತಾ ಅದ್ರ ಜೊತೆಗೆ ಕಲಿತಾ ಇನ್ನಷ್ಟು ಅಂದ್ರೆ ನಾವು ಕ್ಲಾಸಲ್ಲಿ ಕಲಿಯುವುದರೊಂದಿಗೆ ಈ ಪುಸ್ತಕಗಳನ್ನು ಓದ್ತಾ ನಾವು ಕಲಿತಾ ಬಂದಾಗ ನಾವು ಇನ್ನಷ್ಟು ಅಂದ್ರೆ ನಾವು ನಮ್ಮ ಕಲಿಕೆಯ ವಿಷಯಕ್ಕೆ ಅದೊಂದು ಸ್ವಲ್ಪ ವೇಗ ಕೊಡುವಂತ ಒಂದು ವೇಗ ಸಿಗ್ತದೆ. ಅದ್ರೊಟ್ಟಿಗೆ ನಮ್ಗೆ ಒಂದು ಆತ್ಮವಿಶ್ವಾಸ ಸಿಗ್ತದೆ. ಮತ್ತೆ ಅದು ನಮ್ ಕಲಿಕೆಗೂ ಅದಕ್ಕೊಂದು ಬಹಳಷ್ಟು ಪೂರಕವಾಗ್ತದೆ. ನಂದು ಸರ್ದು 2 ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಬಹಳಷ್ಟು ತುಂಬಾ ಚೆನ್ನಾಗಿದೆ. ಅಂದ್ರೆ ಬೇರೆ ಬೇರೆ ವಿಚಾರಗಳು ಅಂದ್ರೆ ಸಭಾ ಕಂಪನಕ್ಕೆ ಕುರಿತಾದಂತ ಸುಮಾರು ಅಂಶಗಳು ಅದರಲ್ಲಿ ಸಿಗ್ತಾ ಇದೆ. ಅದನ್ನ ನಾನು ನನ್ನ ಈ ತರಬೇತಿಯಲ್ಲಿ ಅದನ್ನ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತಿನ 3 ವಿಷಯಗಳು ಅದ್ಭುತವಾಗಿತ್ತು. ಅದರಲ್ಲೂ ಕೊನೆಯದ ಅಂಶದೊಂದು ನೆನಪು ಬರ್ಲಿಲ್ಲ ನನಗೆ. ಮನಸ್ಥಿತಿ ತಕ್ಕ ಪರಿಸ್ಥಿತಿ.
ಮನಸ್ಥಿತಿ ಅನ್ನುವಂಥದ್ದು ಅದು ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೆ ನಾವು ಕೊರಗ್ತಾ ಇರ್ತೇವೆ. ಅಂದ್ರೆ ನಾವು ಯಾವಾಗೂ ಆ ಕೊರಗುದನ್ನು ಬಿಟ್ಟು ಒಂದು ಆ, ಒಂದು ಧನಾತ್ಮಕ ಆಲೋಚನೆ ಒಟ್ಟಿಗೆ ಇದ್ದಾಗ ನಮ್ಗೆ ಅದೇ ಆಲೋಚನೆಗಳೊಂದಿಗೆ ನಮ್ಮ ಆ ಅಂದ್ರೆ ಅದೇ ರೀತಿಯ ನಮ್ಗೆ ಫಲಿತಾಂಶಗಳು ಸಿಗ್ತಾ ನಾವು ಸಾಗಿ ನಾವು ಆ ಒಂದು ಸಾಧಕರಾಗಿ ಬರ್ಲಿಕ್ಕೆ ಅದು ಸಹಾಯಕ ಆಗ್ತದೆ ಆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನಮಸ್ತೆ. ಇಲ್ಲ, ಅದು 3 ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ತುಂಬಾ ಇದು ಅಂದ್ರೆ ಜ್ಞಾನ ಸಂಪತ್ತು ಯಾವುದೇ ಅಲ್ಲಿ ಪ್ರತಿಯೊಂದು ಚರ್ಚಾಕೂಟ ನಡೆಯೋದ್ರಿಂದ ಸಾಕಷ್ಟು ನಮಗೆ ಲಾಭ ಆಗ್ತದೆ ಈ ಆನ್ಲೈನ್ ಕೋರ್ಸ್ ಮುಖಾಂತರ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್. ಧನ್ಯವಾದ.